ಸ್ವಾಗತ. ನಾನು ನಿಮ್ಮ ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮಕ್ಕೆ ವಿಜಯಪುರ ಜಿಲ್ಲೆ ಲೋಕಾಯುಕ್ತರು ಮತ್ತು ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಬಸವನ ಭಾಗ್ಯವಾಡಿಯ ಡಿವೈಎಸ್ಪಿ ಮತ್ತು ಸಿಪಿಐ ಮುದ್ದೇಬಿಹಾಳ್ ಸಿಬ್ಬಂದಿ ಮಡಿಕೇಶ್ವರ ಗ್ರಾಮಕ್ಕೆ ಭೇಟಿ ನೀಡಿದರು. ಮಡಿಕೇಶ್ವರ ಗ್ರಾಮದಲ್ಲಿ ಸರಾಯಿ ಮಾರಾಟವನ್ನ ನಿಷೇಧಿಸಲು ಎಲ್ಲರೂ ಕೈಜೋಡಿಸಬೇಕು. ಗ್ರಾಮದ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಸರಾಯಿ ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸದಸ್ಯರು ನಿಗಾ ವಹಿಸಬೇಕು ಮತ್ತು ಕೆಲವು ಗ್ರಾಮೀಣ ವ್ಯಾಪ್ತಿಯ ಕಿರಾಣಿ ಅಂಗಡಿಗಳಲ್ಲಿ ಹಾಗೂ ಹೋಟೆಲ್ಗಳಲ್ಲಿ ಸರಾಯಿ ಮಾರಾಟ ಹೆಚ್ಚಾಗಿದೆ ಎಂದು ಕೇಳಿ ಬಂದಿದೆ. ಅದಕ್ಕಾಗಿ ಜನರಿಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಯಿ ಮಾರಾಟ ಮಾಡುವುದಾಗಲಿ ಕಳ್ಳಬಟ್ಟಿ ಸರಾಯಿ ಮಾಡುವುದಾಗಲಿ ಮಾಡಿದರೆ ಇಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಭೆ ಕರೆದು ಸಭೆಯಲ್ಲಿ ಗ್ರಾಮದಲ್ಲಿ ಸರಾಯಿ ಮಾರಾಟ ನಿಷೇಧದ ಬಗ್ಗೆ ಚರ್ಚಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಮಾರಾಟವು ಪಾಸ್ ಮಾಡಿ ಗ್ರಾಮದಲ್ಲಿ ಸರಾಯಿ ಮಾರಾಟಗಾರರಿಗೆ ನೋಟಿಸ್ ನೀಡಿ ಪೊಲೀಸ್ ಇಲಾಖೆಗೆ ಮತ್ತು ಅಬಕಾರಿ ಇಲಾಖೆಗೆ ಗುಪ್ತವಾಗಿ ಮಾಹಿತಿ ನೀಡಬೇಕು ಎಂದು ಸದಸ್ಯರಿಗೆ ಎಚ್ಚರಿಕೆ ನೀಡಿದರು. ಸರಾಯಿ ಮುಕ್ತ ಗ್ರಾಮ ಮಾಡಲು ಗ್ರಾಮ ಪಂಚಾಯಿತಿಯ ಸದಸ್ಯರು ಪಕ್ಷಾತೀತವಾಗಿ ಗ್ರಾಮದ ಒಳ್ಳೆಯಕ್ಕೋಸ್ಕರ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಇವರ ಜೊತೆ ಕೈ ಜೋಡಿಸಬೇಕೆಂದರು. ಗ್ರಾಮದಲ್ಲಿ ಸರಾಯಿ ಮಾರಾಟ ಮಾಡುವವರು ನಿಲ್ಲಿಸದಿದ್ದರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ರದ್ದುಪಡಿಸಲಾಗುವುದು ಹಾಗೂ ಪಂಚಾಯಿತಿಯಲ್ಲಿ ಬರುವ ಯಾವುದೇ ಯೋಜನೆಯಾಗಲಿ ಅಂತವರಿಗೆ ನೀಡಲಾಗುವುದಿಲ್ಲ ಮತ್ತು ಅಂತವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಅನೇಕ ಗಣ್ಯರು, ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ವರದಿಗಾರರು ಮಹಬೂಬಾ ಶಾಮನಗೋಳಿ. ಮತ್ತೆ ರಿಪೀಟ್ ಮಾಡ್ತಾರೆ. ಮೇಡಮ್ ಅದು ಇವತ್ತು 10 ದಿವಸದಿಂದ ಬಂದಿಲ್ಲ, ಅವಾಗಿಂದ ಕಮ್ಮಿ ಆಗಿತ್ತು. 10 ದಿವಸದಿಂದ ಬಂದಿಂದ ಕಮ್ಮಿ ಆಗಿದೆ. ಯಾವುದೇ ಒಂದು ವ್ಯವಸ್ಥೆ ಕ್ರಮೇಣ ಟೈಮ್ ಹಿಡಿತದ, ಅವ್ರಿಗೆ ಅನಿವಾರ್ಯ ಬಿಡಬೇಕಪ್ಪ ಇನ್ಮ್ಯಾಗ ಬಂದೆ ಸರ್ ಎಲ್ಲರಿಗೆ. ಇದು ಅಲ್ಲದೆ ಊರಲ್ಲಿ ನಿಮ್ಮ ರಾಜ್ಯದಲ್ಲಿ ಎಷ್ಟೆಷ್ಟು ವಿಲೇಜಲ್ಲಿ ಇನ್ಫಾರ್ಮೇಶನ್ ತೆಗೆದು ನಮಗೆ ನಮ್ಮ ವಾಶ್ ಮಾಡಿ ಅದನ್ನು ಕರೆದು ವಾಶ್ ಮಾಡಿರೋದ್ರೇ ಒಂದು ಅರ್ಧ ಮರ್ಯಾದೆ ಇರ್ತಾರೆ, ಅದರಲ್ಲಿ ಒಂದು ಇಬ್ಬರ ಬಿಡ್ತಾರೆ. ಅಷ್ಟು ಸುಧಾರಣೆ ಆಗಿರ್ತದೆ ಮಾಡಿ ಅಂತ ಊರಿನ ಇಶ್ಯೂದಂತೆ ಮತ್ತೆ ಇದ್ರಾಗೆಲ್ಲ ರಾಜಕೀಯ ತರಕೋಬೇಡ, ಇದರಲ್ಲಿ ರಾಜಕೀಯ ಅದನ್ನು ಮಾಡಿ ಬೇಕಾದ್ರೆ ಅದನ್ನು ನಿಮ್ಮ ಏನಿದು ತರಾವ ಇರ್ತಲ್ಲ ಅದರಲ್ಲಿ ಹೇಳಿ ಬರ್ಕೊಡ್ರಿ, ನಾವು ಕರೆದು ಬುದ್ಧಿ ಹೇಳಿದ್ವಿ ಅಂತ ಅದನ್ನು ನಮ್ಮ ದಾಖಲೆ ಆಗುತ್ತೆ. ನೀವು ಮಾಡಿ ಮನಸ್ಸು ಮಾಡಬೇಕು ಅನ್ನೋದು ಒಂದೇ. ಇನ್ನೂ 3-4 ವಿಲೇಜ್ ಇದಾವೆ, ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಹೇಳಿ. ನಮ್ಗೆ ಅವಕಾಶ ಇದೆ ಮತ್ತೆ ಕೆಲವು ಆ್ಯಂಡ್ ಊರು ನಿಮ್ಮನ್ನು ನೆನ್ಪಿಡ್ತದೆ. ಯಾಕಂದ್ರೆ ನಾವೆಲ್ಲ ಹೊರಗಿನ ಬಟ್ ಪಂಚಾಯತ್ ಇಂಥ ವರ್ಷದಾಗ ಇಂಥ ಕೆಲಸ ಆಯ್ತು ಅಂತ ನೆನ್ಪಿಡ್ತಾರೆ ಜನ. ನಿಮ್ಗೆ ಪಂಚಾಯತ್ 100% ಇದ್ರಾಗ ಪವರ್ ಇದೆ.
ಆಮೇಲೆ ಈ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ನೀವೇನು ವಾರ್ನಿಂಗ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿ ಇದನ್ನು ನೀವು ಕಂಟಿನ್ಯೂ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ಆಶ್ರಯ ಮನೆ ಆಯಿತು ಅಥವಾ ಇನ್ನೊಂದು ಆಯಿತು ಆಯಿತು ಸಬ್ಸಿಡಿ ಆಯಿತು ಗ್ಯಾರಂಟಿ ಆಯಿತು ಇವನ್ ಗ್ಯಾರಂಟಿ 2,000 ರೂಪಾಯಿ ಬರೋದು ಕರೆಕ್ಟ್ ಇದನ್ನು ಕೂಡ ಕಟ್ ಮಾಡಿಸ್ಬೋದು ಬಿಕಾಸ್ ಈಸ್ ಡೂಯಿಂಗ್ ಇಲೀಗಲ್ ಈ ಆರ್ಶಿ ಯಾರಿದ್ದಾರೆ